ಸರ್ಕಾರಿ ಶಾಲೆಯ ದಾಖಲಾತಿಗಾಗಿ ಶಿಕ್ಷಕಿ ರೇಖಾ ಅವಿರತವಾಗಿ ಶ್ರಮವನ್ನ ಪಟ್ಟಿದ್ದಾರೆ ಅಂತ ಹೇಳಿ ರಾಮಚಂದ್ರ ಗ್ರಾಮದ ಮುಖಂಡರಾದ ಪ್ರತಾಪ್ ಅವರು ಹೇಳಿದ್ದಾರೆ. ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ರಾಮಚಂದ್ರ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಎಸ್ ರೇಖಾ ಅವರಿಗೆ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೊಲ್ಲಂಬಳ್ಳಿ, ಅಗ್ನಿಹಳ್ಳಿ, ಕುರುಬರಹಳ್ಳಿ, ರಾಮಚಂದ್ರ ಗ್ರಾಮ ಸೇರಿದಂತೆ ಸುಮಾರು 31 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಇದೀಗ ನಿವೃತ್ತಿಯನ್ನ ಹೊಂದಿದ್ದಾರೆ. ರಾಮಚಂದ್ರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 10 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದು ದಾಖಲಾತಿ ಹೆಚ್ಚಳಕ್ಕೆ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಶಾಲಾ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ವರ್ಗ, ಎಸ್ಡಿಎಂಸಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಶಿಕ್ಷಕಿ ರೇಖಾ ಅವರಿಗೆ ಸನ್ಮಾನ ಮಾಡಿ ಬೀಳ್ಕೊಡುಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತ ಹಳೆ ವಿದ್ಯಾರ್ಥಿ ಹಾಗೂ ಗ್ರಾಮದ ಹಿರಿಯ ಮುಖಂಡ ಆರ್.ಎಂ. ಪ್ರತಾಪ್ 31 ವರ್ಷದ ಕಾಲ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿದ್ದು ರಾಮಚಂದ್ರ ಗ್ರಾಮದಲ್ಲೇ 10 ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಮಕ್ಕಳ ದಾಖಲಾತಿ ಹೆಚ್ಚಿಸುವಲ್ಲಿ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಸೌಮ್ಯ ಸ್ವಭಾವದವರಾಗಿದ್ದು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದಾರೆ. ಸಮಯ ಪ್ರಜ್ಞೆಯನ್ನ ಇವರನ್ನ ನೋಡಿ ಕಲಿಬೇಕಾಗಿದೆ. ಮಕ್ಕಳ ಕಲಿಕೆಗಾಗಿ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಈಗ ನಿವೃತ್ತರಾಗ್ತಾ ಇರುವಂತದ್ದು ತುಂಬಾನೇ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರು. ನಿವೃತ್ತ ಶಿಕ್ಷಕಿ ಎಸ್ ರೇಖಾ ಅವರು ಮಾತನಾಡಿ, ನಾವು ಹೇಗೆ ಮಕ್ಕಳ ಜೊತೆಯಲ್ಲಿ ಇರ್ತೇವೋ ಅದೇ ರೀತಿಯಾಗಿ ನಮಗೆ ಊರು ಕೂಡ ಸಹಕಾರ ಕೊಡುತ್ತೆ. ನನಗೆ ನಿವೃತ್ತಿ ಆಗ್ತಾ ಇರೋದ್ರಿಂದಾಗಿ ದುಃಖ ಆಗ್ತಾ ಇಲ್ಲ, ಬದಲಾಗಿ ಆತ್ಮತೃಪ್ತಿ ಇದೆ. ನನಗೆ ದಾರಿ ತೋರಿಸಿಕೊಟ್ಟ ಗುರುಗಳ ಮಾರ್ಗದರ್ಶನದಲ್ಲಿ ನಾನು ನಡೆದಿದ್ದೇನೆ. ನಮ್ಮ ಶಾಲೆಯ ಮಕ್ಕಳು ಕೂಡ ಒಳ್ಳೆ ದಾರಿಯಲ್ಲಿ ನಡೆದು ಒಳ್ಳೆ ಉದ್ಯೋಗವನ್ನ ಪಡೆಯಲಿ ಅಂತ ಹೇಳಿ ಹಾರೈಸಿದ್ರು. ಇದೇ ವೇಳೆ ಶಾಲಾ ಮಕ್ಕಳಿಗೆ ಬ್ಯಾಗ್ ಹಾಗೂ ವಾಟರ್ ಬಾಟಲ್ ಅನ್ನ ಗಿಫ್ಟ್ ಕೊಟ್ಟರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವೀಂದ್ರ, ವನಜಾಕ್ಷಿ, ಎಸ್ಡಿಎಂಸಿ ಅಧ್ಯಕ್ಷರು ಶಿವಪ್ಪ, ಉಪಾಧ್ಯಕ್ಷರಾದ ವೆಂಕಟೇಶ್, ಪ್ರವೀಣ್, ಮಂಜುನಾಥ್, ಯುವರಾಜ್, ಹಿರಿಯರಾದ ನಾರಾಯಣ ಶೆಟ್ಟಿ, ಶಿವಣ್ಣ, ಮುಖ್ಯ ಶಿಕ್ಷಕರು ಶ್ರೀನಿವಾಸ್, ಪಿಡಿಒ ಹುತ್ತೂರು ಗ್ರಾಮ ಪಂಚಾಯಿತಿ ಲಕ್ಷ್ಮಿ ಅವರು ಸೇರಿದಂತೆ ರಾಮಚಂದ್ರ ಗ್ರಾಮದವರು ಭಾಗಿಯಾಗಿದ್ರು. ನಾನು ಎಲ್ಲ ಟೀಚರ್ಸ್ ಹೇಳ್ತಾರೆ ಆ ಊರು ಚೆನ್ನಾಗಿಲ್ಲ, ಈ ಊರು ಚೆನ್ನಾಗಿಲ್ಲ, ಇವ್ರು ಅಯ್ಯೋ ಆ ಊರ ಈ ಊರ ಅಂತ. ನಾನು ಫಸ್ಟ್ ಹೇಳೋದೇನಂದ್ರೆ, ಯಾವತ್ತೂ ಕೂಡ ಯಾವ ಊರನ್ನು ನಾವು ದೂಷಿಸಕ್ಕೆ ಹೋಗ್ಬಾರ್ದು. ನಾವು ಊರಲ್ಲಿ ಹೇಗಿರ್ತೀವೋ ಆ ಊರು ನಮ್ಗಾಗಿರುತ್ತೆ. ಅದು ಒಂದು ನನ್ನ ಮುಖ್ಯ ಇದೆ. ಎಲ್ಲರಿಗೂ ಹೇಳ್ತೀನಿ, ಯಾವತ್ತೂ ಕೂಡ ಊರವ್ರನ್ನ ನಾವು ಇದು ಮಾಡಬಾರ್ದು. ನಂಗೆ ಈಗಲೂ ಕೂಡ ಊರಲ್ಲಿ ಕೇಳಿಬೇಕಾದ್ರೆ ಎಷ್ಟು ಜನ ಗೊತ್ತಿದ್ದಾರೆ ಅಂತ ಇಲ್ಲಿ ಹೇಳ್ಬೇಕು ಅಂತಂದ್ರೆ, ಈ ಹುಡುಗರಷ್ಟೇ ನನಗೆ ತುಂಬಾ ಕ್ಲೋಸ್ ಆಗಿರೋದು. ದೊಡ್ಡವ್ರನ್ನೆಲ್ಲ ನಾವು ಇನ್ನೂ ಅಷ್ಟು ಪರಿಚಯ ಕೂಡ ಮಾಡ್ಕೊಂಡಿಲ್ಲ. ಆದ್ರೂ ಕೂಡ ಯಾವುದೇ ಊರಾಗ್ಲಿ ಅಷ್ಟಿತ್ತು. ನನಗೆ ರಾಮಚಂದ್ರ ಇವಾಗಲ್ಲ, ಫಸ್ಟಿಂದ ನಂಗೆ ಏನೋ ಅಭಿಮಾನ ಇಲ್ಲಿ. ನಾನು ಅಗ್ನಳ್ಳಿಯಿಂದ ಒಂದು 3 ತಿಂಗಳು ಬಂದು ಫಸ್ಟ್ ಡೆಪ್ಯುಟೇಷನ್ ಇಲ್ಲ ಇಲ್ಲಿ. ಅವಾಗಿಂದ ನನ್ಗೆ ಇವ್ರ ಮೇಲೆ ಅಭಿಮಾನ. ನಂಗೆ ಋಣ ಇದೆಯೋ ಏನೋ, ಇಲ್ಲೇ ಕಡೆ ಸರ್ವಿಸ್ ಮುಗಿಸ್ಬೇಕು ಅಂತ. ಕೊನೆಯದಾಗಿನೂ ಕೂಡ ನನಗೆ ಶಿಫ್ಟಿಂಗ್ ಅಲ್ಲಿ ಬಂದಾಗ ಈ ರಾಮಚಂದ್ರ ಪ್ಲೇಸೇ ಸಿಕ್ಕಿದ್ದೆ. ಇಲ್ಲೇ ನಿವೃತ್ತಿ ಹೊಂದಿದ್ದೀನಿ. ನಿಜವಾಗ್ಲೂ ಕೂಡ ನನ್ಗೆ ದುಃಖ ಅಂತೂ ಆಗ್ತಾ ಇಲ್ಲ, ಆತ್ಮ ತೃಪ್ತಿಯಾಗಿದೆ. ಊರವರು ನನಗೆ ಇಲ್ಲಿ ಕೊಡುವಷ್ಟು ಗೌರವ ಎಲ್ಲ ಊರಲ್ಲೂ ಕೊಟ್ಟಿದ್ದಾರೆ. ಆದ್ರೂ ಕೂಡ ಯಾರೇ ಆಗ್ಲಿ ಬಿಡು, ಒಂದು ಫೋನ್ ಮಾಡಿದ್ದೀನಿ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನಮ್ಗೆ ಅಷ್ಟೊಂದು ಗೌರವ ಕೊಟ್ಟು ಅಷ್ಟೊಂದು ಅದೇ ನೋಡಿ. ಇವತ್ತು ಇಲ್ಲಿ ಇರೋದಕ್ಕೆ ನೋಡಿ, ಯಾರು ನಾನು ಕರೆದ್ನೋ ಬಿಟ್ನ ಅವರೇ ಎಲ್ಲಾನು ರೆಡಿ ಮಾಡ್ಕೊಂಡು ಒಬ್ಬೊಬ್ಬರು ಬಂದಿದ್ದಾರೆ. ಆದ್ರಿಂದ ಇಲ್ಲಿರುವಂತ ಎಲ್ಲ ಊರಿನ ಗ್ರಾಮಸ್ಥರಿಗೂ, ನಮ್ಮ ಹಳೆ ಓಲ್ಡ್ ಸ್ಟೂಡೆಂಟ್ಸ್ಗೂ ಹಾಗೂ ನಮ್ಮ ಒಂದು ಶಿಕ್ಷಕರು, ಮುಖ್ಯ ಶಿಕ್ಷಕರಿಗೂ ಅಷ್ಟೇ ನಾನು ಹೇಳ್ಬೇಕೀಗ. ನಾಗರಾಜ್ ಮಾಸ್ಟರ್ ಇದ್ರು, ನನ್ನ ಜೊತೆಯಲ್ಲಿ ಕೆಲಸ ಮಾಡಿರೋ ನಾಗರಾಜ್ ಮಾಸ್ಟರ್, ಶ್ರೀನಿವಾಸ್ ಮಾಸ್ಟರ್, ಅವರು ಅಷ್ಟೇ. ನಾಗರಾಜ್ ಮಾಸ್ಟರ್ ಅತ್ತೆ ಬರ್ತೀನಿ ಅಂತ ಆಫೀಸ್ ಹತ್ರನೇ ಬಂದು ಕರ್ಕೊಂಡಿದ್ರು, ಯಾರು ಬರ್ತಾರೋ ಅಂತ. ನನ್ನನ್ನು ಆಧರಿಸಿ ಕರ್ಕೊಂಬರಕ್ಕೆ ಅಷ್ಟು ಜನ ಕಾದ್ಕೊಂಡಿದ್ದಾರೆ ಅಂತ ಅದು ನನ್ನ. ಶ್ರೀನಿವಾಸ್ ಮಾಸ್ಟರ್ ಅಷ್ಟೇ, ಚಿಕ್ಕವರಾದ್ರೂ ಅವ್ರಿಗೆ ನಾನು ಏನೇ ಹೇಳಿ ಅವ್ರು ನನಗೆ ಮೇಡಮ್ ನೀವು ಮಾಡಿ ಮೇಡಮ್ ಅಂತ. ಆದ್ರೂ ಎಷ್ಟೋ ಸಲ ಅವ್ರಿಗೆ ಏನಾದ್ರೂ ಕೋಪದಲ್ಲಿ ಹೊರಟಾಗಿ ಮಾತಾಡಿದ್ರೆ ಅದಕ್ಕೆ ಕ್ಷಮೆ ಇರ್ಲಿ. ಅದೇ ತರ ಹುಡುಗರು ಅಷ್ಟೇ, ನನಗೆ ನನ್ನ ಮಕ್ಕಳಂಗ ಅವರು. ಯಾರಿಗೇನೇ ಫೋನ್ ಮಾಡಿದ ತಕ್ಷಣ ಆಯ್ತು ಮೇಡಮ್ ಬಂದೆ ಮೇಡಮ್ ಅಂತಂತ ಹೇಳ್ಬಿಟ್ಟು ಹೇಳಿದ್ದಷ್ಟೇ. ನನಗಿದ್ರ ಇಷ್ಟ ಇದಿಲ್ಲ. ನಂಗೆ ಒಂದು ಆಸೆ ಏನಂದ್ರೆ, ಊರವರೆಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು, ಕಡೆಯಲ್ಲಿ ಊರಿನವರೆಲ್ಲ ಊಟ ಮಾಡ್ಬೇಕು, ಮಕ್ಕಳು ಊಟ ಮಾಡ್ಬೇಕು, ಮಕ್ಕಳು ಖುಷಿಯಿಂದ ಇರ್ಬೇಕು ಅನ್ನೋದೇ ಒಂದು ಉದ್ದೇಶ. ಹಾಗೆ ಇಲ್ಲಿ ಅಷ್ಟೇ ಕೂಡ ಅನೇಕ ಶಿಷ್ಯರು ನಮ್ಗೆ ಬಂದಿದ್ದಾರೆ. ಇನ್ನೊಂದು ಮಾತು ಹೇಳ್ಬೇಕು ನಾನು. ಮೊದಲು ನಾವು ಈಗ ಹೆಂಗೆ ಹೇಳಿದ್ರು ನಮ್ಮನ್ನ ಇಲ್ಲಿ ಪಾಠಶಾಲೆಗೆ ಫಸ್ಟ್ ಪಾಯ ಹೆಂಗೆ ಅಂತ ನಾವು ಅಪಾಯಿಂಟ್, ನಾನು ಅದೇ ಮಾತಾಡ್ಬೇಕಂತಿದ್ದು. ಫಸ್ಟ್ ಅಪಾಯಿಂಟ್ ಆದಾಗ ನಾವು ಯಾವ ತರ ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿಗೆ ನಾವು ಬೇಸಿಕ್ ಆಗ್ತೀವೋ, ಅದೇ ತರ ನಾವು ಯಾವಾಗ ಅಪಾಯಿಂಟ್ ಆಗಿ ಒಂದು ಸ್ಕೂಲ್ಗೆ ಹೋಗ್ತೀವೋ, ಒಬ್ಬ ಹೆಡ್ ಮಾಸ್ಟರ್ ನಮ್ಗೆ ಹೆಂಗೆ ದಾರಿ ತೋರಿಸ್ತಾರೋ ನಾವು ಅದೇ ದಾರಿಯಲ್ಲಿ ಹೋಗೋದಕ್ಕೆ ಮಾರ್ಗದ ನಾವು ಸಾಧ್ಯ. ಅದೇ ಇವರಪ್ಪ ಇವಾಗಿಲ್ಲ, ಇವರಪ್ಪನೇ ನಮ್ಗೆ ಹೆಡ್ ಮಾಸ್ಟರ್ ಆಯ್ತಾ. ಬೆಸ್ತನಹಳ್ಳಿ ಮುನಿಯಪ್ಪ ಸರ್ ಅಂತ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ.
ಬಟ್ ನಮ್ಗೆ ಅವರು ನಮ್ಮ ತಂದೆ ಹಂಗೆ, ನಾವೆಲ್ಲ ಮಕ್ಕಳಂಗೆ. ಅವ್ರು ಏನು ಹೇಳಿದ್ರೆ ಅದು ಅವರಿಂದ ನಾವು ಕಲಿತು ಅದೇ ಒಂದು ಸಮೀಪನೆ. ಸರ್ ನಿಮ್ಗೆ ಆಗಲ್ಲ ಇದ್ಬಿಡಿ ಸರ್, ಇಲ್ಲಮ್ಮ ಹೆಣ್ಣು ಮಕ್ಕಳಮ್ಮ ಬೇಡಮ್ಮ ನಾನು ಬರ್ತೀನಿ ನೀವು ಬನ್ರಮ್ಮ ಅನ್ನೋರು. ಆದರೂ ನಾವು ಯಾವತ್ತೂ ಕೂಡ ಆ ಥರ ಮಾಡ್ತಾ ಇಲ್ಲ. ಅವ್ರನ್ನಲ್ಲಿ ಕೂಡಿಸಿ ನಾವು ನಾಗವೇಣಿ ಮೇಡಮು, ಸುನಂದಾ ಮೇಡಮು, ನಾವು ಇಷ್ಟು ಜನ ಅವ್ರ ಕೆಲಸ ನಾವು ಮಾಡ್ಕೊಡ್ತಾ ಇದ್ದಿದ್ದೆ. ಅವ್ರನ್ನ ಅಪ್ಪನಂಗೆ ನಾವು ನೋಡ್ಕೊಳ್ತಾ ಇದ್ದೆ. ಅವರ ಒಂದು ಮಾರ್ಗದರ್ಶನದಲ್ಲೇ ಇವತ್ತು ನಾವು ಇಷ್ಟುವರೆಗೂ ನಮ್ಮ ಸರ್ವಿಸನ್ನು ಮುಗಿಸಿದ್ದೀವಿ. ಈ ಮಾತನ್ನು ನಾನು ಫಸ್ಟೇ ಹೇಳ್ಬೇಕು ಅಂದ್ಕೊಂಡಿದ್ದೆ. ಅಷ್ಟು ಅವರಿವತ್ತು ದೈವಾಧೀನರಾಗಿದ್ದಾರೆ. ಅವ್ರ ಮಕ್ಕಳು ಅವ್ರಿಗಿಂತ ಒಬಿಡಿಯಂಟ್. ಇಡೀ ನನ್ನ ಸರ್ವಿಸಲ್ಲಿ ಜೆರಾಕ್ಸ್ ನನ್ನ ಸರ್ವಿಸ್ ಪೂರ್ತಿ ಮಾಡ್ಕೊಡೋರಂದ್ರೆ ಅವ್ರು ಎಂಥದಾದ್ರೂ ಆರ್ಡರ್ ಮಾಡಿದ್ರೆ ಎಲ್ಲ 3 ಕಿಲೋಮೀಟರ್ ನಡ್ಸ್ಕೊಂಬಂದು ಆ ಮಕ್ಕಳು ನಮ್ಮ ಹತ್ರ ಓದಿಸಿರೋದು. ಅಷ್ಟೊಂದು ಆ ಥರ ಅಂತ ಹೆಡ್ ಮಾಸ್ಟರ್ ಕೆಳಗೆ ನಾವು ಕೆಲಸ ಮಾಡಿರೋರು. ನಾವೆಲ್ಲರೂ ಫ್ರೆಂಡ್ಸ್ ಇವತ್ತು ಅಷ್ಟೇ ಅದೇ ಒಂದು ಹಾದಿಯಲ್ಲಿ ನಡ್ಕೊಂಬಂದಿದ್ದೀವಿ. ನನ್ನ ಸರ್ವಿಸ್ ಮುಗ್ದೋಯ್ತು, ಇನ್ನು ನಮ್ಮ ಫ್ರೆಂಡ್ಗಳದ್ದು 8 ವರ್ಷ ಇದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.